ಹಾಯ್ ಫ್ರೆಂಡ್ಸ್, ಮರ್ಕನ್ ಬಜಾಜ್ ಆಟೋ ವರ್ಕ್. ಇದೊಂದು ಸಿಂಗಲ್ ಪ್ಲಗ್ಗು BS6 43,464 ಕಿಲೋಮೀಟ್ರು, 8 ಪಾಯಿಂಟ್ ಓಡಿದೆ. ಇದರಲ್ಲಿ ಸೌಂಡ್ ನೋಡ್ಕೊಳ್ಳಿ ಇಂಜಿನಲ್ಲಿ ಯಾವ ಥರ ಬರುತ್ತಂತ. ಸ್ಟಾರ್ಟ್ ಆಯಿತು ಗಾಡಿ, ಸೆಟ್ಲೈಟ್ ಹೋಯ್ತು, ಏನು ತೊಂದರೆ ಇಲ್ಲ. ಇವಾಗ ಹೆಂಗೆ ಆಡ್ತಾಯಿದೆ ನೋಡಿ, ಒಳ್ಳೆ ಲೂಸ್ ಆಡ್ದಂಗೆ. ಸೌಂಡ್ ನೋಡ್ಕೊಳ್ಳಿ ಏನಾಗಿದೆ. ಟೈಮಿಂಗ್ ಚೈನು, ಕ್ಲಚ್ಚು ಎಲ್ಲ ಚಿಂದಿ ಆಗಿಬಿಟ್ಟಿದೆ. ಇದರಲ್ಲಿ ಬಿಚ್ಚಿ ನೋಡಿಸ್ತೀನಿ, ನೋಡೋಣ ಬಿಚ್ಚಿ. ಇದು ಚೈನ್ ಏನು ಕಂಡೀಷನಲ್ಲಿದೆ ನೋಡಿ, ಇದು ಫುಲ್ ಲೂಸ್ ಆಗಿಬಿಟ್ಟಿದೆ. ಆಯಿಲು ಎಷ್ಟು ಲೂಸ್ ಇದೆ ನೋಡಿ. ಇದು ಏನು ಅಡ್ಜಸ್ಟ್ ನೀನು ಓಪನ್ ಮಾಡಿಲ್ಲ ನಾನು. ಇಲ್ಲಿ ನೋಡಿ ಅಡ್ಜಸ್ಟ್ ಇಲ್ಲಿದೆ, ಫುಲ್ಲು ಡೆಡ್ ಆಗಿಬಿಟ್ಟಿದೆ. ಮತ್ತು ಇಷ್ಟು ಲೂಸ್ ಇಲ್ಲಿ ನೋಡಿ. ಬಿಚ್ಚಿ ನೋಡೋಣ ಏನಾಗಿದೆ ಅಂತ. ಒಳಗಡೆ ಕ್ಲಚ್ಚೆ ಎಲ್ಲ ಹೋಗಿದೆ. ಇದು ಎಲ್ಲ ವಾಶ್ ಮಾಡಿ ಹಾಕಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡೋಣ. ಆಯಿಲು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ, ಫೇಸಿಂಗ್ ಹೋಗಿದೆ. ಅದ್ರ ಕಾರಣಕ್ಕೋಸ್ಕರ ಇದೆಲ್ಲ ಗಾಡಿ ಫಾಲ್ಟ್ ಏನಿಲ್ಲ, ಡ್ರೈವಿಂಗ್ ಫಾಲ್ಟ್ ಇದೆ ಎಲ್ಲ. ಗೊತ್ತಿಲ್ಲದಿರೋರು ಸ್ವಲ್ಪ ನೋಡ್ಕೊಂಡು ಐಡಿಯಾಯಿಂದ ಓಡಿಸ್ಬೇಕು. ಐಡಿಯಾ ಇಲ್ಲ ಅಂದರೆ ಈ ಥರ ಆಗುತ್ತೆ. ಯಾವ ಗೇರಲ್ಲಿ ಇರುತ್ತೆ ಆ ಗೇರಲ್ಲೇ ಮೂವ್ ಮಾಡೋದು. ಹೆಂಗಂದ್ರೆ ಹಂಗೆ ದಡ ಬುಡ ಅಂತ ಹಾಕೋದು. ಇದೆಲ್ಲ ಮಾಡಿದ್ರೆ ಇದೆಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಮಾಡಿಸ್ತಾ ಇರಬೇಕು, ಮತ್ತೆ ಹೊಡೆದಾಗ್ತಾ ಇರಬೇಕು, ಓಡಿಸ್ತಾ ಇರಬೇಕು ಅಂತ ಪರಿಸ್ಥಿತಿನೇ ಬರೋದು. ಏನೇ ಉದುರೋಗ್ಬಿಡ್ತಾ ಇಲ್ಲ ನೋಡು, ಆಗಿಂದ ಆಚೆ ಹೋಗ್ಬಿಡ್ತಾಯಿದೆ, ಅಷ್ಟು ಲೂಸ್ ಆಗಿಬಿಟ್ಟಿದೆ. ಅದು ಹೆಚ್ಚು ನೋಡೋಣ ಏನಾಗಿದೆ ಅಂತ ಒಳಗಡೆ. ಎಷ್ಟು ಗಲೀಜಿದೆ ಇದರಲ್ಲಿ, ಫುಲ್ಲು ಬ್ಲ್ಯಾಕ್ ಆಯಿಲು. ಪೆಟ್ರೋಲ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಫಿಟ್ ಮಾಡಿದ್ರೆ ಒಳ್ಳೆಯದು. ಸೊಳ್ಳೆಗಳು ಬರ್ತಾ ಇದ್ದಾವೆ ಆಚೆ. ತುಂಬ ಗಲೀಜಿತ್ತು, ಬ್ಲಾಕ್ ಆಗಿಬಿಟ್ಟಿದೆ ಆಯಿಲು. ಪೆಟ್ರೋಲ್ ಹಾಕಿ ನೀಟಾಗಿ ಕ್ಲೀನಾಗಿ ಏರ್ ಹೊಡೆದು ಫಿಟ್ಟಿಂಗ್ ಮಾಡಿದ್ರೆ ಓಕೆ ಆಗಿಬಿಡುತ್ತೆ ಗಾಡಿ. ಒಳಗಡೆ ನೋಡಿ ಎಲ್ಲ ಪೆಟ್ರೋಲ್ ಹಾಕಿರೋದೆಲ್ಲ ಬಂದ್ಬಿಡ್ತಾ ಇದೆ. ವಾಶ್ ಆಗಿದೆ, ಎಲ್ಲೂ ವಾಶ್ ಆಯಿತು. ಹೆಡ್ಡು ಒಳಗಡೆ ಎಲ್ಲೂ ಒಂಚೂರು ಇರಬಾರ್ದು, ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಇದೆಲ್ಲ ಆಯಿಲ್ ಬರ್ನಿಂಗು ಇದು. ಹೊಸ ಹುಡುಗರು ಅವರು ಹೇಳಿ ಕಳ್ಸೋಣ ಹೆಂಗೆ ಓಡಿಸ್ಬೇಕಂತ ಸ್ವಲ್ಪ ಹೇಳಿ, ಮತ್ತೆ ನೋಡೋಣ. ಒಂಚೂರು ಇದೆ, ನಾವು ಯಾವುದೇ ರೀತಿ ಒಂದು ಸೀಲ್ಡು ಬಿಚ್ಚಲ್ಲ. ಸಿಂಗಲ್ ಪ್ಲಗ್ಗೆ ಡಬಲ್ ಪ್ಲಗ್ ಅಂದರೆ ಸ್ವಲ್ಪ ಇದೊಂದು ಸೀಲ್ಡ್ ಸ್ವಲ್ಪ ಲೂಸ್ ಮಾಡ್ಕೊಂಡು ಬಿಚ್ಕೊಂಡ್ಬಿಡ್ತೀವಿ. ಮಿಷಿನ್ಗಳಿದ್ದಾವೆ, ಇದೆಲ್ಲ ನೆಟ್ಟು ಪಟ್ಟು ಎಲ್ಲ ಮಿಷಿನಲ್ಲೇ ಬಂದ್ಬಿಡುತ್ತೆ. ನಾವು ಯಾವುದೇ ರೀತಿ ಈ ಕಡೆ ಆ ಕಡೆ ಹಿಡ್ಕೊಂಡು ಅಷ್ಟು ತೊಂದರೆ ನಮಗಿಲ್ಲ. ಅದರಿಂದ ಅದೆಲ್ಲ ತೊಂದರೆ ಇದ್ದರೆ ಇದ್ದಿದ್ದು ಲೇಟ್ ಆಗಿಬಿಡುತ್ತೆ ಗಾಡಿ ಕೊಡೋಕ್ಕೆ. ನಾನು ಸ್ವಲ್ಪ ಟೂಲ್ಸ್ ಅನ್ನೋದು ನಮ್ಮ ಹತ್ರ ಇದ್ದರೆ ಒಳ್ಳೆಯದು ಕೆಲಸ ಮಾಡೋಕ್ಕೆ. ಯಾವುದೇ ರೀತಿ ಟೂಲ್ಸ್ ಇಲ್ಲ, ಇದಿಲ್ಲ ಅಂದರೆ ಕಷ್ಟನೇ. ಬಿಚ್ಚಿ ಈ ಕಡೆ ಬಿಚ್ಚು, ಆ ಕಡೆ ಹಾಕು, ಆ ಕಡೆ ಬಿಚ್ಚಿ ಈ ಕಡೆ ಹಾಕು, ಅದೆಲ್ಲ ಬಿತ್ಕೊಂಡು ಯಾರು ಕೂತ್ಕೊಂತಾರೆ, ಸ್ವಲ್ಪ ದಿವಸ ಓಡ್ತಾಗಪ್ಪ ಅಂತ ಕಳಿಸ್ಬಿಡ್ತಾರೆ.
ನಾನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೆಲಸ ಟೂಲ್ಸ್ ಇಲ್ಲ ಅಂದರೆ ನಮ್ಮ ತಪ್ಪು, ಗಾಡಿ ಹೊಡೆದೇನು ತಪ್ಪು ಅದರಲ್ಲಿ ಅಲ್ವಾ. ಇದರಲ್ಲಿ ಇವಾಗ ಏನೇನು ಹೋಗಿದೆ ಅನ್ನೋದು ದೊಡ್ಡ ವಿಷಯ. ನೋಡಿಸ್ತೀನಿ ಏನೇನು ಹೋಗಿದೆ ಅಂತ. ಈ ಗೈಡು ಹೊಡೆದೋಗ್ಬಿಟ್ಟಿದೆ. ಹಾಗೆ ನೋಡಿ, ಇದು ಒಂದು ಫೈಲ್ಯೂರು ಪ್ಲಸ್ ಈ ಹಬ್ಬ ನೋಡಿ ಹೆಂಗಾಗಿದೆ. ಹೆಂಗಾಗಿದೆ ಇದು ಕಾಣ್ತಾ ಸ್ಪೀಡ್ ಬ್ರೇಕರು. ಇದು ಸುಮಾರಾಗಿದೆ ಅಂದರೆ ನಾನು ಹಾಕೋ ಅಷ್ಟು ಒಳ್ಳೆಯ ಮನುಷ್ಯ ಅಲ್ಲ. ನಾನು ಚೇಂಜ್ ಮಾಡಿ ಬಿಸಾಕ್ತೀನಿ. ಅಷ್ಟು ಹೋಗಿದೆ ಅಂದರೆ ಅಷ್ಟು ಹೋಗಿದೆ. ಅದು ಚೈನಂದು ಬಿಟಾಕಿ, ಬೇರೆ ಮಾತೇ ಇಲ್ಲ. ನೋಡಿದ್ರಲ್ಲ ನೀವೇ. ಫೇಸಿಂಗು ಸ್ಟೀಲ್ ಪ್ಲೇಟು, ಫೇಸಿಂಗ್ ಬಂದು ಬಜಾಜ್ದೆ, ಬೇರೆದು ಆಗ್ತಾಯಿಲ್ಲ. ಬೇರೆದು ಹಾಕಿದ್ರೆ ಸ್ವಲ್ಪ ದಿವಸ ಓಡ್ತವೆ, ಮತ್ತೆ ಏನೋ ಆಗ್ತವೆ. ಬಜಾಜ್ ಹಾಕ್ರೆ ಎಷ್ಟು ದಿವಸ ಓಡುತ್ತೋ ಅಷ್ಟು ದಿವಸನೇ. ಮತ್ತು ಆಯಿಲ್ ಫಿಲ್ಟ್ರು, ಮತ್ತು ಇದರಲ್ಲಿ ವಾಲ್ಡೋರ್ ಪ್ಯಾಕಿಂಗ್ ಒಂದು ಚೇಂಜ್ ಮಾಡಬೇಕು. ಲೀಕೇಜ್ ಇದೆ, ಲೀಕೇಜ್ ಇದ್ರೂ ಚೇಂಜು, ಲೀಕೇಜ್ ಇಲ್ಲ ಅಂದ್ರೂ ಚೇಂಜು. ಆಯಿಲ್ ಸ್ಟೇನರ್ ಚೆನ್ನಾಗಿದೆ. ಇದೊಂದು ಕಾಕ್ ಚೇಂಜ್ ಮಾಡಬೇಕು ಈ ಗಾಡಿನಲ್ಲಿ. ಯಾಕಂದರೆ ಚೆನ್ನಾಗಿರುತ್ತೆ, ಮತ್ತು ಅಷ್ಟು ಚೈನ್ ಲೂಸಾಗಿ ಓಡಿದಲ್ವಾ, ಅದಕ್ಕೋಸ್ಕರ ಈ ಕಾಗನ್ನ ರಿಜೆಕ್ಟ್ ಮಾಡ್ತೀನಿ, ಬೇಡ. ಮತ್ತು ಆಯಿಲ್ ಪಂಪು ಚೆನ್ನಾಗಿರಲಿ, ಚೆನ್ನಾಗಿಲ್ದಿರೋ ಹೋಗಲಿ, ಚೇಂಜು ಮಾಡಬೇಕು. ಇದು ಎಲ್ಲೂ ಕತೆ ಲೈಟಾಗಿ ಮಾರ್ಕ್ ಬಿದ್ದಿದೆ, ಲೈಟಾಗಿ ಗ್ರೈಂಡ್ ಮಾಡಿ ಹಾಕ್ಬಿಡೋಣ, ಓಕೆ ಆಗುತ್ತೆ. ಏನು ವರ್ಷಾನ್ಗಟ್ಟಲೆ ಏನು ಓಡೋದೇನಿಲ್ಲ. ನಾನು ಚೇಂಜ್ ಮಾಡ್ಕೊಂಡು ಕುತ್ಕೊಳಕ್ಕೆ. ಲೈಟಾಗಿ ಏಟ್ ಬಿದ್ದಿದೆ, ಜಾಸ್ತಿ ಏಟ್ ಬಿದ್ದಿದ್ರೆ ಚೇಂಜ್ ಮಾಡಬೇಕಾಯ್ತು. ಓಕೆ ಇದೆ ಅಷ್ಟೇ ಈ ಗಾಡಿನಲ್ಲಿ. ಬೇರೆ ಇನ್ನೇನಿದೆ ಗೊತ್ತಿಲ್ಲ. ಏರ್ ಫಿಲ್ಟ್ರು ಚೆನ್ನಾಗಿದೆ, ಕ್ಲೀನ್ ಮಾಡಾಕ್ತೀನಿ. ಇದು ಹೋಗಿದ್ರೆ ಅದು ಚೇಂಜ್ ಮಾಡಾಕ್ತೀನಿ. ಇನ್ನು ಆಯಿಲು ಅಷ್ಟೇ, ಇದರಲ್ಲಿ 2 ಪ್ಲಗ್ಗು ಇಷ್ಟು ಮಾಡಿ ಫಿಟ್ ಮಾಡಿದ್ರೆ ಗಾಡಿ ಸೈಲೆಂಟ್ ಆಗಿಬಿಡುತ್ತೆ. ಮತ್ತೆ ನೋಡೋಣ ಬೇರೆ ಬ್ರೇಕು ಅದು ಇದು ಆಳು ಮೂಳೆ ಏನಿದೆ ಒಂದ್ಕಿತ ಸರ್ವಿಸ್ ಚೆಕಪ್ ಮಾಡ್ಕೊಳೋಣ. ಓಕೆ ಇದ್ರೆ ಓಕೆ. ಇಲ್ಲೊಂದು ಇಂಜಿನ್ನು ನಮ್ಮ ಹುಡುಗ ಯಾರು ಕೆಲಸವನ್ನಲ್ಲಪ್ಪ, ಯೂನಿಫಾರ್ಮ್ ನೋಡ್ಕೊ, ಏನು ಮಾಡೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಗತ್ತಿನ ಲೇಕು ನನ್ನ ಮಂಗಳೋಡಿಕೆ, ಏನೋ ಹಂಗಾಯ್ತು ನಮ್ಮ ಕತೆ. ಯಾರೋ ಒಬ್ಬರನ್ನ ದೇವ್ರು ಕಳಿಸ್ತಾನೆ, ಮನ್ಸು ಚೆನ್ನಾಗಿದ್ದರೆ. ಮನ್ಸು ಚೆನ್ನಾಗಿಲ್ಲ ಅಂದರೆ ಯಾರೂ ಬರೋಲ್ಲ. ಒಬ್ಬ ಏನೋ ಮಾಡ್ತಾಯಿದ್ದೀನಿ, ನೋಡೋಣ. ಯಾಕಂದರೆ ಯಾರು ಇರೋಲ್ಲ. ನೋಡಿದ್ದೀರಲ್ಲ ಸೀನರಿ ನೋಡಿದಿರಲ್ವಾ, ಇದೇ ಗಾಡಿದದು ಪಾಪ. ಒಂದು ವಾರ ಮೇಲೆ ಆಯ್ತಾನ ಗಾಡಿ ಬಿಟ್ಟು. ಅದು ಡೆಮಾಲೇಷನ್, ವೈರಿಂಗ್ ಡೆಮಾಲೇಷನ್ ಗಾಡಿ. ಅದು ಕ್ಲಚ್ಚು, ಟೈಮಿಂಗ್ ಚೈನು, ಊಸ್ಟು. ಆಚೆ ಒಂದು BS6 ನಿಂತಿದೆ, ಅದು 2 ಬೋರು ಕ್ಲಚ್ ಮಾಡಬೇಕು. ಒಬ್ಬ ಏನೇನು ಮಾಡಲಪ್ಪ. ಫಸ್ಟು ಏನು ಗೊತ್ತಾ, ಇವಾಗ ಮೈಂಡಲ್ಲಿ ಇದನ್ನು ತಯಾರು ಮಾಡಬೇಕು. ಇದು ಹೆಂಗಿದೆ ಮಗ ನೋಡ್ಕೊಳ್ಳಿ. ಎಲ್ಲ ರೆಡಿ ಇದೆ, ಅದರದ್ದು ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ ಮಾಡಬೇಕಂದ್ರೆ ಅದು ಬೆಳ್ಳಗೆ ಹಾಕಬೇಕು. ಅದು ಬೆಳ್ಳಗೆ ಹಾಕ್ಬೇಕಂದ್ರೆ ತುಂಬ ಕಷ್ಟ ಇದೆ. ಮಾಡೋಣ, ಬೆಳಗ್ಗೆ ಏನು ಮಾಡ್ತೀರಾ? ಓಕೆ ನೋಡಿಸ್ತೀನಿ ಇದು ಫಿಟ್ಟಿಂಗ್ ಮಾಡಿ. ಸ್ವಲ್ಪ ಜನ ಈ ಟೈಮಿಂಗು ಅಂತಾರೆ. ಟೈಮಿಂಗನ್ನು ನೋಡಿಸ್ತೀನಿ. ಎಲ್ಲರೂ ಇಲ್ಲ, ಕೆಲವರು ಕೇಳ್ತಾರೆ. ನೋಡೋಣ ಏನಾಗುತ್ತೋ. ಈ ಓಲಲ್ಲಿ ಗೆಸ್ ಮಾಡಿ, ಏನೋ ಪಿಸಿರಿದೆ. ನೋಡಿ, ನೀಟಾಗಿ ಕ್ಲೀನ್ ಮಾಡೋಕೆ ಗೊತ್ತಾಗುತ್ತೆ. ಹೆಂಗಂದ್ರೆ ಫಿಟ್ ಮಾಡಿಬಿಟ್ಟು ಗೊತ್ತಾಗಲ್ಲ. ಇಲ್ಲೊಂದು ಓಲ್ ಬರುತ್ತೆ, ಇಲ್ಲೊಂದು ಓಲು ಏನೋ ಸಿಕ್ಕಾಕೊಂಡಿದೆ. ತಳ್ತೀನಿ ಒಳಗಡೆ, ನೋಡೋಣ. ಹೋಯ್ತು. ಎಲ್ಲಿಂದ ಬರುತ್ತೆ? ಇಲ್ಲಿಂದ ಬರುತ್ತಾ, ಅಲ್ಲಿಂದ ಬರುತ್ತೆ, ಎಲ್ಲೋ ಬಿಡುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಲ್ಲೇ ಇದೆ ಅದು. ಏರ್ ಹೊಡಿತೀನಿ ಇಲ್ಲಿ, ನೋಡೋಣ ಎಲ್ಲೋಗುತ್ತಂತ. ಈ ಕಡೆ ಬೋಲ್ಟ್ ಬಿಸಿದೆ. ಇದು ಬೋಲ್ಟಿಂದ ಎಲ್ಲ ಎಗರ್ತು ಪಿಸರು. ಸಣ್ಣದಿತ್ತದು, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಗಾಡಿ ಪ್ರೆಸರ್ ಎಗರ್ಬಿಡ್ತು. ಇವಾಗ ಕ್ಲಿಯರ್ ಆಯಿತು ಲೈನ್. ಅದು ಸಣ್ಣ ನೋಡ್ಕೊಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಏರ್ ಬೇಕು, ಕೆಲವ್ರ ಹತ್ರ ಇರುತ್ತೆ, ಕೆಲವ್ರ ಹತ್ರ ಇರೋಲ್ಲ. ಏನೋ ಒಂದು ಮಾಡಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ತೊಂದರೆಗಳಿರುತ್ತೆ, ಕ್ಲಿಯರ್ ಮಾಡಬೇಕದು. ಓಕೆ, ಇದು ಕ್ಯಾಮ್ ಶಾಪ್ ಬಂದುಬಿಟ್ಟು ಈ ಪೊಸಿಷನಲ್ಲಿ ಇರುತ್ತೆ. ಇದು ಇಲ್ಲಿ ಒಂದು ಪಿನ್ ಕಾಣ್ತಾ ಇದೆಯಲ್ಲ, ಇದ್ರ ಹತ್ರ ಇಷ್ಟಿಗಿರಬೇಕು. ಈ ಲಾಕರ್ ಹತ್ರ ಎಷ್ಟಿದೆ
ಇಷ್ಟಿದೆ. ಇಷ್ಟಿನ್ನು ಟಾಪ್ಗೆ ತೊಗೊಂಬರ್ಬೇಕು. ಒಳಗಡೆ ಇದೆ ಇವಾಗ, ಮೇಲೆ ತೊಗೊಂಬರ್ಬೇಕು. ಮೇಲೆ ತೊಗೊಂಬಂದು ಟೈಮಿಂಗ್ ಫಿಕ್ಸ್ ಮಾಡೋ ಓಕೆ ಆಗಿಬಿಡೋದು. ಇದು ಒಂದು ಕಾಗು ಹೊಸದು, ಟೈಮಿಂಗ್ ಚೈನ್ ಹೊಸದು, ಚೈನ್ ಗೈಡು ಹೊಸದು. ಡಬಲ್ ಚೈನ್, ಸಿಂಗಲ್ ಚೈನ್ಗೆ ಬರುತ್ತೆ ನೋಡ್ಕೊಳ್ಳಿ. ಸಿಂಗಲ್ ಚೈನಿಗೆ ಸಣ್ಣ ಬರುತ್ತೆ ಗೈಡು, ಚೈನು ಸಣ್ಣ ಬರುತ್ತೆ. ಡಬಲ್ ಚೈನ್ಗೆ ಚೈನು ದಪ್ಪ, ಗೈಡು ಆಗಲೇ ಇರುತ್ತೆ. ಓಕೆನಾ? ಇಷ್ಟಿನ್ನು ಪಿ ಡಿ ಸಿ ಕರೆಕ್ಟ್ ಇದೆ ಮೇಲೆ. ಇದು ಈ ಮಾರ್ಕು ಓಕೆ ಇದೆ. ಈ ಮಾರ್ಕು ಹಿಂಗೆ ಬರಬೇಕು, ಈ ಮಾರ್ಕ್ ಇಲ್ಲಿ ಬರಬೇಕು, ಟಿ ಮಾರ್ಕು ಈ ಬೋಲ್ಟ್ ಲೆವೆಲ್ಲಾಗಿ ಇಲ್ಲಿ ಸ್ಕ್ರೂ ಇದೆ ಅಲ್ವಾ, ಅದರ ಲೆವೆಲಾಗಿ ಟಿ ಬಂದರೆ ಓಕೆ. ಇನ್ನೊಂದು ಟೈಮ್ ನೋಡ್ಕೊಳ್ರಿ ಕ್ಲಿಯಾರಿಟಿಯಾಗಿ, ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಫೋನ್ ಮಾಡಿದ್ರೆ ಕಷ್ಟ ಎತ್ತಕ್ಕೆ. ನೋಡ್ಕೊಂಡ್ರೆ ಲೆವೆಲ್ಲಾಗಿದೆ. ಆರು ಕೆಳಗಡೆ ಹೋಗಬೇಕು, ಟಿ ಮೇಲೆ 2 ಮಾರ್ಕು ಲೆವೆಲ್ಲಾಗಿ ಇಲ್ಲಿ ಕಟ್ ಕಾಣಿಸ್ತಾ ಇದೆಯಾ, ಇಲ್ಲಿ ಲೆವೆಲ್ಲಾಗಿ ಸ್ವಲ್ಪ ಕೆಳಗಡೆನೇ ಬರ್ತದೆ. ಓಕೆ ಇದೆ, ಇವಾಗ ಟೈಮಿಂಗ್ ಕರೆಕ್ಟ್ ಇದೆ. ಪಿಸ್ಟಿನ್ ಟಾಪಲ್ಲಿ ಇರಬೇಕು, ಮೇಲೆ ಇರಬೇಕು ಪಿಸ್ಟಿನು. ನೋಡಿರಿ ಪಿಸ್ಟಿನ್ ಎಲ್ಲಿದೆ, ಮೇಲೆ ಬಂದಿದೆ. ಓಕೆನಾ? ಇಷ್ಟೇ ಇದರ ಟೈಮಿಂಗು. ಕೆಳಗಡೆ ಮೇಲೆ ಏನೂ ಬರೋಲ್ಲ. ಕೆಳಗಡೆ ಏನೋ ಮಾರ್ಕೇ ಇಲ್ಲ ಅಂದರೆ ಎಲ್ಲಿ ಬರುತ್ತೆ? ಹಾಂ, ಓಕೆ ಇದೆ. ಇಷ್ಟಿತ್ತಿದು ಆಯಿಲ್ ಕೂಲರಲ್ಲಿ ಕರ್ರಾಗಿರೋ ಇದೆ. ಆಯಿಲು ಕ್ಲೀನ್ ಮಾಡಲೇಬೇಕು ಯಾವುದೋ ಕಾರಣಕ್ಕಿದು. ಇಲ್ಲೆಲ್ಲ ಎಗರ್ಬಿಡುತ್ತೆ. ಅದರ ಒಂದು ಡಬ್ಬ ಇಕ್ತಾಯಿದ್ದೀನಿ. ಡಬ್ಬ ಇಕ್ಬಿಟ್ಟು ಇಲ್ಲಿಂದ ಏರ್ ಹೊಡಿಬೇಕು. ಫೋನ್ ಹಿಡಿಯೋರು ಯಾರೂ ಇಲ್ಲ. ಹಾಂ, ಹೆಂಗೆ ಪರಿಸ್ಥಿತಿ ಇಲ್ಲ. ಎಕ್ಸಾಂಪಲ್ ನೋಡ್ತೀನಿ. ನೋಡಿ ಎಷ್ಟು ಬಂತು ಆಯಿಲು. ಮಾರಿದವರು 200 ಗ್ರಾಮ್ ಹತ್ತತ್ರ ಇದೆ ಅದರಲ್ಲಿ ಆಯಿಲು ಎಲ್ಲ ಬಂತದು. ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ. ಗಟ್ಟಿ ನೋಡ್ತೀನಿ ನೋಡಿ. ನೋಡಿ ಈ ಆಯಿಲ್ ಅಲ್ಲೇ ಇದ್ದರೆ ಎಲ್ಲ ಆಯಿಲ್ನ ಬ್ಲ್ಯಾಕ್ ಮಾಡುತ್ತೆ. ತಿರ್ಗಾ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋದು ಟ್ರೈ ಮಾಡಬೇಕು. ಮತ್ತು ಒಂದು ಟೈಮ್ ಆಯಿಲ್ ಸರ್ವಿಸ್ ಜಲ್ದಿ ಮಾಡ್ಕೊಂಡ್ರೆ ಸರೋಗ್ಬಿಡುತ್ತೆ. ಇದೆಲ್ಲ ಕರ್ಗಾಗಿರೋದು ಏನಂದರೆ ಫೇಸಿಂಗಿಂದ ಉಜ್ಜಾಗ್ಬಿಟ್ಟಿದೆ ಅಲ್ವಾ, ಅದೇ ಕರ್ಗಾಗಿರೋದು. ಮತ್ತು ಈ ಬೋರ್ ಬ್ಯಾಕ್ ಕಂಪ್ರೆಸರ್ ಹಾಕ್ಬಿಟ್ರೆ ಕರ್ಗಾಗ್ಬಿಡುತ್ತೆ. ಕಂಪ್ರೆಸರೆಲ್ಲ ಕೆಳಗಡೆ ಇಂಜಿನ್ ರಿಟೈಂಡ್ ಹೋಗಿ. ಓಕೆನಾ? ಓಕೆ. ಇದು ಬಜಾಜ್ ಫೇಸಿಂಗು AS6 ಇದು. ಒಂದು ಹಬ್ಬು, ಒಂದು ವೀಲು, ಸ್ಟೀಲ್ ಪ್ಲೇಟು. ಟೈಮಿಂಗ್ ಚೈನ್ ಎಲ್ಲ ಆಯಿತು. ಆಯಿಲ್ ಪಂಪ್ ಹೊಸದಾಕಾಯಿತು, ಹಳೇದಲ್ಲಿ ಬಿದ್ದಿದೆ. ಹಾಂ, ಫಿಟ್ಟಿಂಗ್ ಮಾಡೋಣ. ಕ್ಲಚ್ಚಿದು ಹೆಂಗೂ ನಾನು ಯಾವುದೇ ಕಾರಣಕ್ಕೆ ಏನೂ ನೋಡ್ಸೋಕ್ಕಾಗಲ್ಲ. ಹೆಂಗಿದೆ ಹಂಗೆ ಫಿಟ್ ಮಾಡ್ತೀನಿ, ಸೌರೋಗುತ್ತೆ. ಅಂದರೆ ಈ ವಿಲ್ಗಳು ಅದು ಇದೆಲ್ಲ ಕರೆಕ್ಟ್ ಇರಬೇಕು. ಎಲ್ಲನ ಸ್ವಲ್ಪ ಔಟು ಅದು ಇದೆಲ್ಲ ಜರ್ಕಿಂಗ್ ಬಂದ್ಬಿಡುತ್ತೆ. ಜರ್ಕಿಂಗ್ ಬೇರೆ ಕಾರಣ ಏನಿಲ್ಲ. ಮತ್ತು ಒಂದೊಂದು ಫೇಸಿಂಗಲ್ಲೂ ಜರ್ಕಿಂಗ್ ಬಂದ್ಬಿಡೋದು. ಫಸ್ಟೇ ಓಡಿಸಿದೆ ನಾನು, ಅದಕ್ಕೋಸ್ಕರ ನಾನೇನು ಮಾಡೋಕ್ಕೋಗಲ್ಲ. ಮತ್ತೆ ನನ್ನನ್ನು ಬೈಕೊಂತೀರ. ನಾನೇನು ಜರ್ಕಿಂಗ್ ಬಂದರೆ ಮತ್ತೆ ಬಿಚ್ಚಿ ಏನೋ ಒಂದು ಮಾಡ್ತೀನಿ. ಅದ್ರಾಗೆ ವಾಪಸ್ ಹಂಗೆ ಅಂತೂ ಕಳಿಸಲ್ಲ ಗಾಡಿ. ಲೈಟ್ ಇದ್ದರೆ ಓಡಿಸ್ರಪ್ಪ ನೋಡೋಣ ಅಂತೀನಿ. ಹಂಗೂ ಸೆಟ್ಟಿಂಗ್ ಆಗಿಲ್ಲ ಅಂದರೆ ಬಿಚ್ಚಿ ಮಾಡ್ಕೊಡ್ತೀನಿ. ಆಯಿತಾ? ಓಕೆ ಆಗಿ 3-4 ತಿಂಗಳು ಓಡಿ ಏನೋ ಆದರೆ ಅದನ್ನು ನಾನು ಹೊಣೆದಾಗಲ್ಲ. ಓಕೆ ಇಲ್ಲ ಆದರೆ ಗಾಡಿ ಓಕೆ ಫೇಸಿಂಗು. ಜರ್ಕಿಂಗ್ ಬಂದರೆ ಮಾತ್ರ ಅದ್ರಿಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಜರ್ಕಿಂಗ್ ಇಲ್ಲಪ್ಪ ಮತ್ತು ಅವ್ರು ಓಡಿಸೋದ ಮೇಲೆ ಡಿಪೆಂಡು. ಇವಾಗ ಹೊಸ ಗಾಡಿಗೆ ಹೋಗಿದೆ, 40,000 ಓಡಿರೋ ಗಾಡಿಗೆ ಏನು ಮಾಡೋಕ್ಕಾಗುತ್ತೆ? ಓಕೆ, ಎಲ್ಲ ಕಂಪ್ಲೀಟಾಗಿ ಫಿಟ್ಟಿಂಗ್ ಆಯಿತು. ಫೇಸಿಂಗ್ ಎಲ್ಲ ಹಾಕಿ ಆಯಿಲ್ ಪಂಪು ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಪ್ಯಾಕಿಂಗ್ ಗ್ರೀಸ್ ಹಾಕ್ತೀನಿ, ಯಾವುದೋ ಕಾರಣಕ್ಕೆ ಏನೂ ಹಾಕಲ್ಲ. ಓಕೆನಾ? ಕ್ಯಾಮ್ರಾ ಏನೋ ಹಿಂದೆ ಗಲೀಜು ಆದಂಗಿದೆ. ಫೋನ್ದು ಕ್ಲಚ್ ಕವರು ಕ್ಲೀನ್ ಆಯಿತು. ಓಕೆ, ಬೋಲ್ಟ್ ಹಾಕಿ ಟೈಟ್ ಮಾಡಬೇಕು ಅಷ್ಟೇ. ಆಯಿಲ್ ಹಾಕಬೇಕು. ಈ ಕಡೆ ವೀಲ್ ಕ್ಲೀನಿಂಗ್ ಆಯಿತು. ಡಲ್ಲ ಬರೆಲ್ಲ ಚೆನ್ನಾಗಿದೆ. ಗ್ರೀಸ್ ಹಾಕ್ಕೊಂಡ್ಲಿ ಅಷ್ಟೇ. ಕಂಪ್ಲೀಟ್ ಇದು. ಸ್ಟಾರ್ಟ್ ಮಾಡೋಣ. ಮಾರ
ಹಾಂ ರೀ ಐಡ್ಲಿಂಗು ನಿಂತ್ಕೊತಾ ಇರಲಿಲ್ಲ, ಸಡನ್ನಾಗಿ ಆಫ್ ಆಗಿಬಿಡ್ತಾಯಿತ್ತು. ಇವಾಗ ಬಂದು ಏನು ಮಾಡೋದಂದರೆ ಇಲ್ಲಿ ಪ್ರೆಸರ್ ಜಾಸ್ತಿ ಆಗಿಬಿಟ್ರೆ ಹಂಗೆ ಆಗ್ಬಿಡುತ್ತೆ. ಇವಾಗ ಲೂಸ್ ಮಾಡಿದೆ. ಇವಾಗ ನಿಂತ್ಕೊತಾ ಇದೆ. ಇನ್ನೂ ಒಂಚೂರು ಹಂಗನ್ನ ಜಾಸ್ತಿ ಟೈಟ್ ಮಾಡಬಾರ್ದು. ಅದು ಟೈಟ್ ಮಾಡಿದ್ರೆ ಐಡ್ಲಿಂಗ್ ನಿಲ್ಲಲ್ಲ. ಇಂಜೆಕ್ಟ್ರ್ ವೀಕ್ ಆದಾಗ ಪ್ರೆಸರು ಕಮ್ಮಿ ಮಾಡಬೇಕದು. ಎಲ್ಲ ಕಡೆ ಐಡ್ಲಿಂಗ್ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಆಫ್ ಆಗ್ತಾ ಇದೆ. ಸ್ಟಾರ್ಟ್ ಕರ ಏನು ಶಫರ್ ಮೋಟರ್ ಕಪ್ಲರಲ್ಲೇ ಏನೋ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅದು. ಮಾಡ್ತಾ ಇದೆ ಬಂತಾ ಇದೆ. ಯಾವುದನ್ನ ಚಾಕ್ಲೇಟ್ ಬರ್ತಾ ಇದೆ. ಯಾವುದೂ ಇಲ್ಲ. ನೋಡೋಣ, ಇದು ಚೆಕ್ ಮಾಡೋಣ. ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಇದಾಗ್ಬಿಡುತ್ತೆ ಜಾಸ್ತಿ ವೀಡಿಯೋ. ಚಾಕ್ಲೇಟ್ ಯಾವುದೇ ಕಾಣುತ್ತಿಲ್ಲ. ಗೈಡ್ಲಿಂಗ್ ನಿಂತ್ಕೊತಾ ಇದೆ. ನೋಡೋಣ, ಸ್ವಲ್ಪ ಓಡಿಸಿ ಒಂದ್ಸಲ ಏನು ತೊಂದರೆ ಇದೆ ಚೆಕ್ ಮಾಡೋಣ. ಓಕೆ ಆಯಿತು, ಗಾಡಿ ಸ್ಮೂತ್ ಆಯಿತು. ಐಡ್ಲಿಂಗ್ ಎಲ್ಲ ಸರ್ ಹೋಯ್ತು. ಕ್ಲಚಲ್ಲಿ ಟೈಟ್ ಮಾಡಿಬಿಟ್ಟಿದೆ. ಇಲ್ಲೊಂದು ಕಟ್ಟಾಗಿಬಿಟ್ಟಿದೆ. ಏನಪ್ಪ ಒಂಥರ ಇದ್ದಂಗೆ ನೋಡಿದ್ರೆ ಕಟ್ಟಾಗಿದೆ. ಆಡೋಯ್ತು. ಚೇಂಜ್ ಮಾಡೋಣ. ಔಟ್ರ್ ಎತ್ಕೊಂಬಂದು ಮಜಾ ಆಯಿತು. ಮತ್ತು ಇದು ನೋಡಿ, ಸೌಂಡ್ ನೋಡಿ. ಇದೆಲ್ಲ ವಿಚಾರ ಸ್ವಲ್ಪ ಕಷ್ಟ ಅಲ್ಲ. ಚಿಕ್ಕ ಸ್ಕೂಟರ್ ಇರಬೇಕು, ಈಸಿ ಕೆಲಸ. ಇದು ಸ್ವಲ್ಪ ಗ್ರೀಸಿಂಗ್ ಮಾಡೋಣ. ಈ ಕಡೆ ಓಕೆ ಇದೆ. ಗ್ರೀಸಿಂಗ್ ಮಾಡಾಕಿದ್ರೆ ಸ್ವಲ್ಪ ಆ ಕಡೆನೇ ಗ್ರೀಸಿಂಗ್ ಮಾಡ್ತೀನಿ. ಸ್ವಲ್ಪ ಗ್ರೀಸು ಇಲ್ಲ, ಏನೂ ಇಲ್ಲ ಇದರಲ್ಲಿ. ಹಂಗೆ ಆಗಿಬಿಟ್ಟಿದ್ದಾರೆ. ಹಂಗೆ ಹಾಕಿ ಓಡಿಸ್ತಾ ಇದ್ದರೆ ಎಮ್ರಿತಲ್ಲ ಇದೆಲ್ಲ ಹೋಲ್ಗಳೆಲ್ಲ ದೊಡ್ಡದಾಗ್ಬಿಡುತ್ತೆ. ಹಾಂ, ಆ ಕಡೆನೂ ಸೇಮ್ ಪ್ರೊಸೀಜರ್ ಮಾಡಬೇಕು. ಬಿಚ್ಚಿಬಿಟ್ಟು ವಾಶ್ ಮಾಡಿಬಿಟ್ಟು ಗ್ರೀಸಿಂಗು ಸ್ವಲ್ಪ ಆಯಿಲು ಒಂದು ಹಾಕಿ ಫಿಟ್ ಮಾಡಬೇಕು. ಓಕೆ ಆಯಿತು, ಫ್ರೀ ಆಯಿತು ನೋಡಿ. ಒಂದು ಪ್ಲೇ ವಾಷರ್ ಎಕ್ಸ್ಟ್ರಾ ಹಾಕಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಲೈಟ್ ಪ್ಲೇ ಇಕ್ಬೇಕು, ಇಲ್ಲ ಜಾಮ್ ಆಗಿಬಿಡುತ್ತೆ, ರಿಲೀಸ್ ಆಗೋಲ್ಲ. ಆ ಕಡೆನೂ ಸೇಮು, ಇದು ಸೇಮ್ ಗತಿ. ಗ್ರೀಸ್ ಇಲ್ಲ, ಆಯಿಲ್ ಇಲ್ಲ ಇದರಲ್ಲೂ. ಔಟ್ರ್ ಹಾಕಿ ಆಯಿತು. ಕ್ಲಚ್ ಸ್ಮೂತ್ ಆಯಿತು. ಕರೆಕ್ಟಾಗಿದೆ. ಗೇರ್ಗಳು ಓಕೆ ಆಯಿತು. ಎಕ್ಸಲೇಟ್ರು ಓಕೆ ಆಯಿತು. ಫಿಟ್ಟಿಂಗ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಫೈನಲಿ ಓಕೆ ಆಯಿತು ಗಾಡಿದು. ಕ್ಲಚ್ಚು ಪರವಾಗಿಲ್ಲ, ನೋ ಜರ್ಕಿಂಗ್ ಏನೂ ಇಲ್ಲ. ಯಾವುದೇ ರೀತಿ. ಮತ್ತು ಬಂದು ಇದರಲ್ಲಿ ನೋಡ್ಕೊಳ್ಳಿ, ಒಂದೇ ಕಣ್ಣು ಬರ್ತಾ ಇರೋದು. ಒಂದು ಕಣ್ಣು ಒಂದು ಫಿಲಿಮೆಂಟ್ ಹೋಗ್ಬಿಟ್ಟಿದೆ. ಒಂದು ಕಣ್ಣು ರೆಡಿ ಮಾಡಿ ಒಂದು ಬಲ್ಪ್ ಹೋಗಿರೋದು, ಬಲ್ಪ್ ಹಾಕಿ ಫಿನಿಶ್ ಆಯಿತು ಗಾಡಿ. ಓಕೆ ಇದೆ, ಸ್ಮೂತಾಗೂ ಇದೆ. ತುಂಬ ಗಲೀಜಾಗಿತ್ತು ಇದು, ರಫ್ನೆಸ್ಸು. ಐಡ್ಲಿಂಗು ಸೊರಾಯಿತು. ಅದು ಸ್ವಲ್ಪ ಪ್ರೆಸರ್ ಕಮ್ಮಿ ಮಾಡಿದ್ವಿ. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರದ್ದೇ ಗಾಡಿ ಅದು. ಸೊರಾಯ್ತಾ? ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ ಅಣ್ಣ, ಗಾಡಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಫಸ್ಟ್ ಹೆಂಗಿತ್ತು ಸೌಂಡು? ಮೊದಲು ಸ್ವಲ್ಪ ಸೌಂಡ್ ಬರೋದು, ಮತ್ತು ಗಾಡಿ ಇದಾಗೋದು. ಇವರು ಅವ್ರ ಫ್ರೆಂಡು. ಚೆನ್ನಾಗಿದ್ದೇನೆ ಇವಾಗ ಫಸ್ಟಿಂದ? ಓಕೆನಾ? ಮೊದಲು ಬಂದಾಗ ಇವಾಗ ಸೌಂಡು ಇಲ್ಲ. ಅಲ್ಲಿ ಹೊಸ ಗಾಡಿ ಅಂತ ತಗೊಂಡ್ರೆ ಆ ಥರ ಐತೆ. ಚೆನ್ನಾಗಿದೆ. ಸರಿಪ್ಪ, ಹೊಡ್ಕೊಳ್ಳಿ. ಎಷ್ಟು ದಿವಸ ಆಯ್ತು ಬಿಟ್ಟಿಲ್ಲಿ? ಶನಿವಾರ ಬಿಟ್ಟಿದ್ದೇನೆ. ಶನಿವಾರ? ಇವತ್ತೇನು ವಾರ? ಸೋಮವಾರ. ಸರಿಪ್ಪ, ಹೊಡ್ಸೋ. ಹೇಳಿದೆ ಸೋಮವಾರ ಆದರೆ ಸೋಮವಾರ ಕೊಡ್ತೀನಿ, ಇಲ್ಲ ಮಂಗಳವಾರ ಕೊಡ್ತೀನಿ ಅಂತ ಹೇಳಿದ್ದೆ. ಸೋಮವಾರ ಕೊಟ್ಬಿಡ್ತೀನಿ. ಓಕೆಪ್ಪ, ಹೊಡ್ಸ್ಬೋದು. 4,000 ಇಲ್ಲೇ ತಗೊಂಬ. ಎಲ್ಲೂ ಹೋಗೋಕೆ ಹೋಗ್ಬೇಡ. ಸರಿ, ಫೋನ್ ಮಾಡ್ಕೊಂಡು ಬಾ. ಸರಿ. ಓಕೆ.